ಅದೇ ರೀತಿ ಈಗ ಸದ್ಯ 12 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಹಾವೇರಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇದು 22-23ನೇ ಸಾಲಿನ SFC ಯೋಜನೆ ಅದು ಹೆಲ್ಲಪ್ಪಾಗಿ ನಿಂತಿತ್ತು. MLA ಅವರು ಸತತ ಪ್ರಯತ್ನದಿಂದ ಹಾವೇರಿ ಅಭಿವೃದ್ಧಿಗೆ ಶ್ರಮಿಸಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ದಾರೆ. SFC ವಿಶೇಷ ಅನುದಾನದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ಪುರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭಗೊಂಡಿತು. SFC ವಿಶೇಷ ಅನುದಾನದಡಿಯಲ್ಲಿ ಒಟ್ಟು 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಳ್ಳಲಿರುವ ವಿವಿಧ ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಮಹತ್ವದ ಕಾರ್ಯಕ್ರಮಕ್ಕೆ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮನವರ ಅವರು ಚಾಲನೆ ನೀಡಿದರು. ಅವರೊಂದಿಗೆ ಹಾರುಗೇರಿ ಪುರಸಭೆಯ ಅಧ್ಯಕ್ಷರಾದ ಜ್ಞಾನೇಶ್ವರ ಧರ್ಮಟಿ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ ಅರಿಕೇರಿ ಉಪಸ್ಥಿತರಿದ್ದು ವಿವಿಧ ವಾರ್ಡ್ಗಳಲ್ಲಿ ನಡೆಯಲಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಯಡಿ ರಸ್ತೆ ಅಭಿವೃದ್ಧಿ, ಒಳಚರಂಡಿ ವ್ಯವಸ್ಥೆ ಸುಧಾರಣೆ, ಕುಡಿಯುವ ನೀರಿನ ಸೌಲಭ್ಯ ವಿಸ್ತರಣೆ, ಬೀದಿ ದೀಪಗಳ ಅಳವಡಿಕೆ ಸೇರಿದಂತೆ ಹಲವಾರು ಮೂಲಭೂತ ಸೌಲಭ್ಯಗಳ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಹಾರುಗೇರಿ ಪಟ್ಟಣದ ನಾಗರಿಕರಿಗೆ ಉತ್ತಮ ಸೌಲಭ್ಯಗಳು ದೊರೆಯಲಿದ್ದು ಪಟ್ಟಣಕ್ಕೆ ಸಮಗ್ರ ಅಭಿವೃದ್ಧಿಯಾಗಲಿವೆ ಎಂದು ಶಾಸಕರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಮಹೇಂದ್ರ ತಮ್ಮನವರ ಅವರು, ಸರ್ಕಾರದ ಅನುದಾನವನ್ನು ಜನರ ಹಿತಕ್ಕಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು ನಮ್ಮ ಆದ್ಯತೆ. ಹಾರುಗೇರಿ ಪಟ್ಟಣವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನು ತರಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಅಭಿವೃದ್ಧಿ ಅಧಿಕಾರಿ ಬಸವರಾಜ ಮನಗೂಳಿ ಹಾಗೂ ಸದಸ್ಯರು, ಪುರಸಭೆ ಸಿಬ್ಬಂದಿ, ಸ್ಥಳೀಯ ಗಣ್ಯರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಹನುಮಂತ ಸಣ್ಣಕ್ಕಿನವರ, ನಮ್ ಟೀಮ್ ಹಾರುಗೇರಿ. ಆಶಿಸಿ ಈ ಸಭಾಂಗಣದಲ್ಲಿ ಉಪಸ್ಥಿತಕ್ಕಂತಹ ಎಲ್ಲ ಚುನಾಯಿತ ಸದಸ್ಯರಿಗೂ, ನಾಮನಿರ್ದ ನಿರ್ದೇಶನ ಸದಸ್ಯರಿಗೂ, ಆಶ್ರಯ ಕಮಿಟಿಯ ಸದಸ್ಯರಿಗೂ, ಎಲ್ಲ ಮುಖಂಡರಿಗೂ, ಮುಖ್ಯವಾಗಿ ಪತ್ರಕರ್ತರಿಗೂ ಸಹಿತ MLA ಅವರ ವತಿಯಿಂದ, ಪುರಸಭೆಯವರ ಎಲ್ಲ ಸಿಬ್ಬಂದಿ ವತಿಯಿಂದ ಆಶೀರ್ವಾದ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮ ಕೈ ಮಾಡಿಕೊಳ್ತೇವೆ. ಜನಪ್ರಿಯ ಶಾಸಕರಾದಂತಹ ಹಾಗೂ ನನ್ನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಸೇರಿರ್ತಕ್ಕಂಥ ಗುರುವರಿಗೆ ನಮಸ್ಕಾರಗಳು. ಈ 12 ಕೋಟಿ ರೂಪಾಯಿ ಅನುದಾನ ತರಬೇಕಾದ್ರೆ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟ ಸಚಿವ ರಹೀಮ್ಖಾನ್ ಸರ್ ಭೇಟಿಯಾಗಿ ಒಂದು ದಿವಸ ಅವ್ರ ಆಫೀಸ್ನಾಗ ಮಧ್ಯಾಹ್ನ ಟಿಫನ್ ಮಾಡಕ್ಕೆ ಹೋದ್ರೆ ಅವ್ರು ಸಿಗ್ತಾರೋ ಇಲ್ಲೋ ಅಂತ ಹೇಳಿ ಟಿಫನ್ ಮಾಡಲ್ಲ ಅವ್ರ ಮನೆಗೆ ಹೋದೆವು. ಅಲ್ಲಿಂದ ಊಟ ಮಾಡಿ ಟಿಫನ್ ಮಾಡ್ಕೊಂಡು ಬರೀ ಬೇಡ ಹೋದ್ರು ಆಫೀಸ್ನಾಗ ಕೂತು ಈ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನದಾಗ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಸುದ್ದಿಗಳು ಹಬ್ಸಾಕ್ತಾರೆ. ಇದು ನಾವು ತಂದು ಅನುದಾನತಿ ಇದಕ್ಕೆ ಅವ್ರು ನೀವು ತಂದು ಅನುದಾನಿದ್ರೆ ನಿಮ್ಮ ಆಗಬೇಕಾಗಿತ್ತು, ಆಗಿಲ್ಲ. ಆದ್ರೆ ಈಗ ನಾವು ಅದನ್ನು ನಮ್ಮ ಶಾಸಕರ ಪ್ರಯತ್ನದಿಂದ ನಾವು ಎಲ್ಲ ಮೆಂಬರ್ಗಳು ಗುದ್ದಾಡಿ ಈ ಅನುದಾನ ತಂದಿದ್ದೀವಿ. ಇದು ನಮ್ಮ ಶಾಸಕರ ಸಂಪತ್ತಿ ಇಷ್ಟು ಹೇಳಿ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಹಾರುಗಿರಿಯ ಸಹೋದರರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮಹೇಶನ ತಮ್ಮಣ್ಣವರು, ಶಾಸಕರು ಕುಡಚಿ ಅವರ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದಿಂದ ನಮ್ಮ ಹಾರುಗಿರಿ ಅಭಿವೃದ್ಧಿ ಹೊಂದಬೇಕು, ಈಗ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಇನ್ನೂ ಹೊಂದಲಿ ಅನ್ನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ 12 ಕೋಟಿ ಅನುದಾನವನ್ನು ತರುವುದರೊಂದಿಗೆ ನಮ್ಮ ಪುರಸಭೆಯ ಅಭಿವೃದ್ಧಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿರ್ತಕ್ಕಂತಹ ಮಾನ್ಯ ಶಾಸಕರಿಗೆ ನಮ್ಮ ಪುರಸಭೆಯ ಅಧ್ಯಕ್ಷರ ವತಿಯಿಂದ, ಪುರಸಭೆಯ ಸರ್ವ ಸದಸ್ಯರ ವತಿಯಿಂದ ಹಾಗೂ ಎಲ್ಲ ಪುರಸಭೆಯ ಸಿಬ್ಬಂದಿಯವರ ವತಿಯಿಂದ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು. ಈ ಒಂದು ಅನುದಾನ ಇದೇ ರೀತಿ ನಮ್ದು ಮುಂದುವರಿಲಿ, ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಪುರಸಭೆಗೆ ಹಾಗೂ ಕುಡಚಿ ಮತಕ್ಷೇತ್ರಕ್ಕೆ ಬರಲಿ, ನಮ್ಮ ಎಲ್ಲ ಸಮಾಜದವರಿಗೂ ಅನುಕೂಲವಾಗಲಿ ಅಂತೇಳಿ ಹಾರೈಸುತ್ತಾ ಇವತ್ತಿನ ದಿನ ಅವರು ನಮ್ಗೆ ಇವತ್ತಿನ ದಿನ ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು. ಅದರ ಜೊತೆಗೆ ನಮ್ಮ ಅಲ್ಪ
ಸನ್ಮಾನವನ್ನು ಸ್ವೀಕರಿಸಿದರು. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳಿಗೆ ವಿರಾಮ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವರು ಮಂತ್ರಿಗಳು ಭೇಟಿಯಾಗಿ ಲೆಟ್ರ್ ಕೊಟ್ಟಾಗೆ ಅವರು ಕೊಟ್ಟಿಲ್ಲ. ಸಮಸ್ಯೆ ಏನಾಗಿದೆ ತಮಗೆಲ್ಲ ಗೊತ್ತಿದ್ದೀವಿ. ಯಾಕಂದರೆ ಸ್ವಲ್ಪ ಇಲಾಖೆದಾಗ 2 ವರ್ಷ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ಇಲಾಖೆಗಳು ಬರ್ಬೇಕಾದ್ರೆ ಕೆಲಸಗಳು ಬಂದಿಲ್ಲ. ಈಗ ಬಂದಿದ್ದು ಡೈರೆಕ್ಟ್ ಈ ಬಜೆಟ್ ಆದ ನಂತರ ಕೊಡ್ತಿರೋದು ಈ ಪುರಸಭೆ ಕಟ್ಟಡವೂ ಆಯಿತು ಮತ್ತು ಪೊಲೀಸ್ ಸ್ಟೇಷನೂ ಸದ್ಯದಾಗ ಚಾಲೂ ಮಾಡೋಣ. ಮತ್ತು ಈಗಲೇ ಪೈಪ್ ಕಟ್ಟೋದಾಗ ಏನು ಮಾಡ್ತಿರಲ್ಲ ಅವ್ರಿಗೆ ಯಾವ ವಾರ್ಡ್ಗೆ ಸಂಬಂಧಪಟ್ಟಾಗ ಆ ಸಮಸ್ಯೆಗಳು ಅದಾವು. ನೀವೇನು ಇಲ್ಲಿ ಕೊಡ್ತಿರೋ ಅಥವಾ ಅಲ್ಲಿ ಆಫೀಸ್ಗೆ ಬರ್ತಿರೋ ಚೀಫ್ ಆಫೀಸರ್ ನಿಮ್ಮ ಆಫೀಸ್ಗೆ ಅವ್ರನ್ನ ಕರ್ಕೊಂಡು ಕಳಿಸಿ ಅವ್ರಿಗೆ ಏನೇ ನೋಡ್ಕೊಂಡ. ಬಟ್ ಇದು ಅವ್ರು 8 ದಿವಸ ಮುಗಿಸ್ತಾರೋ ಏನು ಮಾಡ್ತಾರೆ. ಬಟ್ ಈಗ ಬೇರೆ ವಾರ್ಡ್ನಾಗ ಇದ್ದು ಕೆಲಸಗಳು ಚಾಲು ಮಾಡಲ್ಲ. ಸಮಸ್ಯೆ ಇದ್ದು ವಾರ್ಡ್ಗಳು 4 ಚೋಟಿಗೆ ಊರಾಗಿದೆ. 2ನೇ ವಾರ್ಡ್ ಇರಬೇಕು, 6ನೇ ವಾರ್ಡ್ ಎಲ್ಲಿ ಬಿಟ್ಟು ವಿದ್ಯಾನಗರ ವರ್ಕ್ ಎಲ್ಲಿದ್ದಾವಂತ ಮೇನ್ ಪೈಪ್ಲೈನ್ ಹಾಕೊಂಡಿದ್ದಾರೆ. ಹೌಸ್ ಕನೆಕ್ಷನ್ ಪೈಪ್ಲೈನ್ ಇನ್ನೂ ಮಾಡ್ಕೊಂಡಿದ್ದಾರೆ ಕೆಲವೊಂದು ವಾರ್ಡ್. ಮೇಜರ್ ಪೈಪ್ಲೈನ್ ಮೇನ್ ಲೈನ್ ಏನದಾವೆ ಬಿಸ್ಕೂಟ್ ಲೈನ್ ಎಲ್ಲ ಈ ಹೌಸ್ ಕನೆಕ್ಷನ್ ಹಾಕೋಬೇಕು. ಅಲ್ಲೆಲ್ಲ ಮನಿ ಕನೆಕ್ಷನ್ ಪ್ಲಾಟ್ದಾಗ ಹೆಂಗೆ 30 ಮನಿ ಇರ್ತಾವೆ. 30 ಫೂಟ್ ಒಂದು ಕನೆಕ್ಷನ್ ಬೇಡ. ಏನೋ ಮನಿ ಒಂದು ಕನೆಕ್ಷನ್ ಕೊಡೋಣ ಸರ್. ಯಾರು ನಮ್ಮ ಪುರಸಭೆ ಫಂಡ್ ಅದು ಕೀ ತುಂಬ್ತಾರೋ ಅದು ಕನೆಕ್ಷನ್ ಕೊಡೋಣ. ಬಾಟಿಲ್ ಅಂದ್ರೆ ಪೈಪ್ ಇಡೋನು ಬಂದು ಇಡೋನು. ಯಾಕಂದ್ರೆ ನಾನು ಮತ್ತೆ ಹೈಟಿ ಪೈಪ್ ಇಡ್ಬೇಕಂದ್ರೆ ಮಾಡ್ಬೇಕು ಬೇರೆ ಆಗಿಲ್ಲ. ಅವ್ರು ಯಾರು ಕಾಂಟ್ರಾಕ್ಟರ್ ಅದಾರ ಅವ್ರಿಗೆ ಮಾತಾಡೋಣ ಸರ್. ಆ ಮನಿ ಒಂದೊಂದು ಪೈಪ್ ಬಿಲ್ಡ್ ಅವ ಯಾರು ನಮ್ಮ ಪುರಸಭೆ ಅದು ಎಲ್ ಪಿ ಅದು ಏನಂತ ಕೈಟಿ ತಗೋತಾರೋ ಅವ್ರಿಗೆ ಕನೆಕ್ಷನ್ ಕೊಡ್ತಾವ. ಯಾರು ತಗೊಳಂಗಿಲ್ಲ ಸಾರ್ವಜನಿಕತೆ ಅವ್ರು ತುಂಬ್ಕೋತಾರೋ ಅದು ಹಂಗೆ ಬಂದಿರಲಿ. ಆಯ್ತು ಓಂ ಚೈತನ್ಯಂ ಚೈತನ್ಯಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಮಿತಂ ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃಮೂಲ ಗುರು ಆಜ್ಞಾ ಮೂಲ ಗುರು ಕೃಪಾ ಜ್ಞಾನಮೂಲ ಮುಕ್ತಿ ಮುಕ್ತಿ ಮೂಲ ಗುರು ಕೃಪಾ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾರ ಅವರ ಕಡೆ ಅವರ ಮದಿ ಒಂದು ಈಗ ನೋಡ್ರಿ ಮುಂದಿನ ಸರ್ ರೀ ಪ್ಲೀಸ್